ರಾಮಾಯಣದ ಪ್ರಾರಂಭ ಶ್ಲೋಕ ಯಾವುದು ಅನ್ನೋದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಇದೆ. ವಾಲ್ಮೀಕಿಗಳು ನಾರದನನ್ನು ಒಂದು ಪ್ರಶ್ನೆ ಕೇಳಿದರು ಅಂತ ಶುರುವಾಗುವ ರಾಮಾಯಣಕ್ಕೆ ಇನ್ನೂ ಒಂದು ಪ್ರವೇಶ ಇದೆ. ಅದು ಕುಶಲವರು ರಾಮನ ಆಸ್ಥಾನದಲ್ಲಿ ಕತೆ ಹೇಳಿದರು ಅಂತ. ಕತೆಯನ್ನ ಶುರು ಮಾಡುವ ಮೊದಲು ಅವರು ಹೇಳಿದ ಮಾತು ಇದು: ತದಿದಂ ವರ್ತಮಿಷ್ಯಾಮಿ ಸಕಲಂ ನಿಖಿಲಮಾದಿತಃ ಧರ್ಮ ಕಾಮಾರ್ಥ ಸಹಿತಂ ಶ್ರೋತವ್ಯಮನಸೂಯಯಾ. ಸರಳವಾಗಿ ಇದರ ಅರ್ಥ ಏನು ಅಂದ್ರೆ, ಈ ಕಥೆಯನ್ನ ಮೊದಲಿನಿಂದ ಸಮಗ್ರವಾಗಿ ನಾವು ಹೇಳ್ತೇವೆ. ಇದರಲ್ಲಿ ಧರ್ಮ, ಅರ್ಥ, ಕಾಮ ಎಲ್ಲವೂ ಇದೆ. ಇದನ್ನ ನೀವುಗಳು ಅಸೂಯೆ ಇಲ್ಲದೆ ಕೇಳಬೇಕು. ಆಯ್ತು, ಸರಿಯಾಗಿದೆ. ಆದರೆ ಕೇಳ್ತಾ ಇರೋರು ಯಾರು? ಅಯೋಧ್ಯೆಯ ಜನ, ಅಂದ್ರೆ ರಾಮ, ಅವನ ಸೋದರರು ಮತ್ತು ರಾಜಪರಿವಾರ. ರಾಮ ನಡೆಸುತ್ತಿದ್ದ ಮಹಾಯಾಗಕ್ಕೆ ದೂರದ ಊರುಗಳಿಂದ ಬಂದ ಮುನಿಗಳು, ಸಾಮಾನ್ಯ ಜನರು, ಇವರೆಲ್ಲರಿಗೆ ಕುಶಲವರ ಒಂದೇ ಸೂಚನೆ: ಅನಸೂಯರಾಗಿ ಕಥೆಯನ್ನ ಕೇಳಿ. ಅರೆ, ಅಸೂಯೆ ಪಡುವವರು ಯಾರು? ರಾಮಾಯಣ ಕಥೆಯಲ್ಲಿ ಅಸೂಯೆ ಪಡುವಂಥದ್ದು ಏನಿದೆ? ವಿಚಿತ್ರ ಅನಿಸುವ ಸೂಚನೆ ಇದು. ಅಷ್ಟಕ್ಕೂ ಅಸೂಯೆ ಅಂದ್ರೆ ಏನು? ಅರಿಷಡ್ವರ್ಗದಲ್ಲಿ ಬರುವ ಮಾತ್ಸರ್ಯಕ್ಕಿಂತ ಇದಕ್ಕೆ ಬೇರೆ ಏನಾದ್ರೂ ಅರ್ಥ ಇದೆಯಾ? ಈರ್ಷ್ಯ ಅನ್ನೋದು ಅಸೂಯೆಗೆ ಸಮಾನಾರ್ಥಕ ಶಬ್ದವೇ? ಸಾಮಾನ್ಯವಾಗಿ ನಾವು ಉಪಯೋಗಿಸುವ ಹೊಟ್ಟೆ ಕಿಚ್ಚು, ಕರಬುವುದು, ಇದೆಲ್ಲ ಅಸೂಯೆನಾ? ಸ್ವಲ್ಪ ವಿವರವಾಗಿ ನೋಡೋಣ. ಬೇರೆಯವರನ್ನ ಗೆಲ್ಲೋದನ್ನ ನೋಡಿ ಸಹಿಸದ ಗುಣ, ಇದೆಲ್ಲದರ ಮೂಲದಲ್ಲಿದೆ. ಇನ್ನೊಬ್ಬರ ಏಳಿಗೆಯನ್ನ ಗಮನಿಸದೆ ಗೊಣಗಿಕೊಂಡು ಇದ್ದರೆ ಈರ್ಷ್ಯ. ಬೆಳವಣಿಗೆಯನ್ನ ಸಹಿಸದೆ ಕೋಪಗೊಂಡು ಅವರನ್ನ ಕೆಳಗಿಳಿಸುವ ಗುಣ ಮಾತ್ಸರ್ಯ. ಆಡುಭಾಷೆಯಲ್ಲಿ ಈರ್ಷ್ಯವನ್ನ ಕರಬುವುದು ಅಂತ, ಮತ್ತೆ ಮಾತ್ಸರ್ಯವನ್ನ ಹೊಟ್ಟೆಗಿಚ್ಚು ಅಂತ ಕರೆಯೋದು ವಾಡಿಕೆ. ಒಟ್ಟಿನಲ್ಲಿ ಇನ್ನೊಬ್ಬರ ಗೆಲುವನ್ನ ಒಪ್ಪಲು ಆಗದ ಮನಸ್ಸು ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಒಂದೋ ತನ್ನ ಪಾಡಿಗೆ ಗೊಣಗಿಕೊಂಡು ಮನಸ್ಸನ್ನ ಕಹಿ ಮಾಡಿಕೊಳ್ಳುತ್ತೆ, ಇಲ್ಲ ಗೆದ್ದವರ ಕಾಲು ಎಳೆದು ಅವರ ಸೋಲಿಗೆ ಸರ್ವ ಪ್ರಯತ್ನವನ್ನು ಕೋಪದಿಂದ ಮಾಡುತ್ತೆ. ಅಸೂಯೆ ಅನ್ನೋದು ಇವು ಎರಡಕ್ಕಿಂತಲೂ ಸ್ವಲ್ಪ ಬೇರೆ ತರ ಕೆಲಸ ಮಾಡುತ್ತೆ. ಮನುಸ್ಮೃತಿಯಲ್ಲಿ ಅಸೂಯೆಗೆ ಒಳ್ಳೆ ವ್ಯಾಖ್ಯಾನ ಇದೆ: ಅಸೂಯ ಪರಗುಣೇಶು ದೋಷ ವಿಷ್ಕರಣಂ. ಅಂದ್ರೆ ಬೇರೆಯವರ ಒಳ್ಳೆ ಗುಣಗಳಲ್ಲಿ ದೋಷವನ್ನ ಕಾಣೋದೇ ಅಸೂಯೆ. ಇದು ವಿಶೇಷ. ಅಸೂಯೆಯಲ್ಲಿ ಬೇರೆ ಏನೂ ಮಾಡಬೇಕಾಗಿಲ್ಲ. ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದರ ಒಳಗಿರುವ ಒಂದು ಕೆಟ್ಟದ್ದನ್ನ ಎತ್ತಿ ತೋರಿಸೋದು. ಆಗ ಎಷ್ಟೇ ಒಳ್ಳೆ ಕೆಲಸ ಆದ್ರೂ ಅದು ಕೆಟ್ಟು ಹೋಗುವಂತೆ ಮಾಡೋದು. ಇದು ಅಸೂಯೆಯ ಮುಖ್ಯ ಲಕ್ಷಣ. ಅಸೂಯೆ ಇಲ್ಲದೆ ಇರೋದು ಅನಸೂಯ. ಕುಶಲವರು ಹೇಳಿದ್ದಿದೆ: ಅನಸೂಯರಾಗಿ ರಾಮಾಯಣ ಕೇಳಿ ಅಂತ. ಈ ಶಬ್ದ ಅನಸೂಯ ರಾಮಾಯಣದಲ್ಲಿ ಬೇರೆ ಕಡೆನೂ ಬರುತ್ತೆ. ವಾಲ್ಮೀಕಿಗಳು ಆರಂಭದಲ್ಲಿ ನಾರದರನ್ನ ಕೇಳಿದ ಪ್ರಶ್ನೆ ಇದೆಯಲ್ಲ, ಈ ಕಾಲದಲ್ಲಿ 16 ಕಲ್ಯಾಣ ಗುಣಗಳು ಇರುವ ಮನುಷ್ಯ ಇದ್ದಾನೆಯೇ ಅಂತ. ಅದರಲ್ಲಿ 15ನೇ ಗುಣ ಇದೆ, ಅನಸೂಯ. ಅಂದ್ರೆ ರಾಮನಲ್ಲಿ ಈ ಗುಣ ಇದೆ ಅಂತ ಆಯ್ತು. ಹಾಗಾಗಿ ಕುಶಲವರು ಹೇಳಿದ್ದು ರಾಮನಿಗೆ ಅಲ್ಲ, ಬೇರೆಯವರಿಗೆ: ಅನಸೂಯರಾಗಿ ರಾಮಾಯಣ ಕೇಳಿ ಅಂತ. ಮತ್ತೆ ರಾಮಾಯಣದಲ್ಲಿ ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯಾಳ ಕತೆ ಬರುತ್ತೆ. ಸೀತೆಗೆ ಅವಳು ಮಾಡಿದ ಉಪದೇಶ, ಕೊಟ್ಟ ಉಡುಗೊರೆಗಳು,
ಇವೆಲ್ಲ ಪ್ರಸಿದ್ಧ. ಹಾಗೊಬ್ಳು ಅನಸೂಯ ಇದ್ದಲು ಅಂತನೂ ನಮಗೆ ನೆನಪಿರಬೇಕಾಗತ್ತೆ. ಕುಶಲವರು ಯಾಕೆ ಹೇಳಿದ್ರು ಈ ಥರ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ. ಒಟ್ಟು ವಿಷಯ ಹೀಗಿದೆ. ರಾಮನ ಆಸ್ಥಾನದಲ್ಲಿ ಸೇರಿದ ಜನರಿಗೆಲ್ಲ ರಾಮನನ್ನ ಬಿಟ್ಟು ಕುಶಲವರು ಹೇಳ್ತಾರೆ, ನೀವೆಲ್ಲ ಅಸೂಯೆ ಪಡದೆ ರಾಮಾಯಣ ಕೇಳಿ. ಅಂದ್ರೆ ಕಥೆಯಲ್ಲಿ ಬರುವ ಪಾತ್ರಗಳ ಒಳ್ಳೆತನದಲ್ಲಿ ದೋಷವನ್ನ ಹುಡುಕಬೇಡಿ. ಇದು ಮುಖ್ಯ ಉದ್ದೇಶ. ಯಾಕಂದ್ರೆ ಕುಶಲವರು ಹೀಗೆ ಒಮ್ಮೆಗೆ ಅಯೋಧ್ಯೆಗೆ ಬಂದು ಕತೆ ಹೇಳಲು ಕಾರಣ ಏನು? ಸೀತೆಯನ್ನ ರಾಮ ಪರಿತ್ಯಾಗ ಮಾಡಿದ್ದು ಯಾಕೆ? ಮತ್ತೆ ಈ ವಿಷಯ ಮುಗಿಯೋದು ಹೇಗೆ? ಎಲ್ಲದಕ್ಕೂ ಒಂದೇ ಉತ್ತರ: ಅಸೂಯೆ ಪಡದೆ ರಾಮಾಯಣ ಕೇಳಿ. ಯಾಕಂದ್ರೆ ಒಂದು ವಿಷಯ ನಾವು ಗಮನಿಸಬೇಕು. ರಾಮಾಯಣದ ಅಷ್ಟೂ ವಿಷಯ ನಡೆದದ್ದು ಅಯೋಧ್ಯೆಯ ಹೊರಗೆ. ರಾಮನ ವಿಕ್ರಮ ಸಾಹಸಗಳು, ಪಟ್ಟ ಕಷ್ಟಗಳು ಯಾವುದನ್ನೂ ಜನ ನೇರವಾಗಿ ನೋಡಿಲ್ಲ. ಸೀತೆ ವಿಷಯದಲ್ಲೂ ಇದೇ ಆಯಿತು. ಅಗ್ನಿ ಪರೀಕ್ಷೆಯನ್ನ ಪ್ರತ್ಯಕ್ಷವಾಗಿ ಕಂಡ ಅಯೋಧ್ಯೆಯ ಜನ ಯಾರಿದ್ದಾರೆ? ಎಲ್ಲರೂ ಕೇಳಿದ್ದು ಮಾತ್ರ. ಅದರಲ್ಲಿ ನಿಜ ಎಷ್ಟು, ಸುಳ್ಳೆಷ್ಟು? ಅದಕ್ಕಾಗಿ ಈಗ ಸೀತಾರಾಮರ ಮಕ್ಕಳೇ ಬಂದು ಹೇಳ್ತಾ ಇದ್ದಾರೆ, ನಾವು ನಿಜವಾಗಿ ನಡೆದದ್ದನ್ನ ಹೇಳ್ತೇವೆ, ನೀವು ಅನಸೂಯರಾಗಿ ಕೇಳಿ. ಅಯೋಧ್ಯೆ ಜನ ಒಳ್ಳೆಯವರೇ. ಅವರ ಬಗ್ಗೆ ರಾಮಾಯಣದಲ್ಲೇ ಹೊಗಳಿಕೆ ಮಾತು ಇದೆ. ರಾಮ ಕಾಡಿಗೆ ಹೊರಟಾಗ ಹಿಂದೆ ಹೋದ ಮಂದಿ ಅಲ್ವಾ ಅವರು? ಆದ್ರೆ ಅದಾದ ಮೇಲೆ 14 ವರ್ಷ ಏನಾಯ್ತು ಅಂತ ಕಂಡವರೇ ಇಲ್ಲ. ಅವರು ನೋಡಿದ್ದು ಭರತನನ್ನ ಮಾತ್ರ, ಅವನ ತ್ಯಾಗವನ್ನ. ಅದನ್ನು ನೋಡಿ ಅವರಲ್ಲಿಯೂ ಒಳ್ಳೆತನ ಇದ್ದಿರಬೇಕು. ಆದರೆ ಈ ಒಳ್ಳೆತನ ಅತಿರೇಕಕ್ಕೆ ಹೋದ್ರೂ ಒಂದು ಅಪಾಯ ಇದೆ. ನಾನು ಒಳ್ಳೆಯವನು ಅಂತ ತೋರಿಸುವ ಉಮೇದಿನಲ್ಲಿ ಎದುರಿನವರು ಕೆಟ್ಟವರು ಅಂತ ನಂಬಿಸುವ ಪ್ರಯತ್ನ ಕೆಲವೊಮ್ಮೆ ಗೊತ್ತಿಲ್ಲದೆಯೇ ಆಗುತ್ತೆ. ಅಸೂಯೆ ಹುಟ್ಟುವ ಗಳಿಗೆ ಇದು. ರಾಮ, ಸೀತೆ, ಲಕ್ಷ್ಮಣ, ಜೊತೆಗೆ ಬಂದ ವಿಭೀಷಣ, ಸುಗ್ರೀವ, ಹನುಮಂತ ಮುಂತಾದವರು. ಅವರು ಹೇಳಿದ್ದು ಕತೆ ಅಲ್ವಾ ಅಯೋಧ್ಯೆಯವರು ಕೇಳಿದ್ದು. ಇಷ್ಟನ್ನೇ ನೋಡಿ ಅವರು ಹೇಳಿದ್ದನ್ನ ಕೇಳಿದ ಅಯೋಧ್ಯೆಯ ಜನಕ್ಕೆ ಅಸೂಯೆ ಹುಟ್ಟಿದೆ. ಸದ್ಗುಣದಲ್ಲಿ ದುರ್ಗುಣವನ್ನ ನೋಡುವ ಅಸೂಯೆ. ತಾವು ಏನು ಕಮ್ಮಿ ಒಳ್ಳೆಯವರಲ್ವಾ ಅಂತ ತೋರಿಸಿಕೊಳ್ಳುವ ಅಸೂಯೆ. ಈ ಅಸೂಯೆಯೇ ಬೆಳೆದು ಹೆಮ್ಮರವಾಗಿ ಜನಾಪವಾದ ರಾಮನ ಕಿವಿಗೆ ಬೀಳುತ್ತೆ. ಹಳ್ಳಿ ಪಟ್ಟಣ ಎಲ್ಲ ಕಡೆ ಒಂದೇ ಮಾತು: ರಾಮ ಹೀಗೆ ಮಾಡಿದ್ದಾನೆ. ಸೀತೆಯನ್ನ ಪರೀಕ್ಷೆಗೆ ಒಳಪಡಿಸಿದನಲ್ಲ, ಅದರಲ್ಲಿ ವಿಶ್ವಾಸ ಇಲ್ವೇ? ವಿಷಯ ಅದಲ್ಲ. ಒಂದು ಸಾಮಾನ್ಯ ಮನುಷ್ಯನಿಗೆ ಅದು ಸರಿಯಾದ ಉತ್ತರ ಅಂತ ತೋರಲಿಲ್ಲ. ಹೆಂಡತಿಯನ್ನ ಸಂಶಯಿಸುವ ಗಂಡಂದಿರಿಗೆ ಅಗ್ನಿದಿವ್ಯದ ದಾರಿ ಸರಿಯಾಗಿ ಕಾಣುತ್ತಾ? ಹೋಗ್ಲಿ, ಹೆಂಗಸರು ಯಾರಾದರೂ ಬೆಂಕಿಯಲ್ಲಿ ಮಿಂದು ಬರಲು ಒಪ್ತಾರೆಯಾ? ಅದೆಲ್ಲ ಮಹಾಪುರುಷರಿಗೇ ಸರಿ ಅನ್ನುವಾಗ ಅಸೂಯೆ ಹುಟ್ಟುತ್ತೆ, ಸಂಶಯ. ಒಳ್ಳೆ ಗುಣವೇ ಆಗಿದ್ದರೂ ಅದರಲ್ಲಿ ಸಂಶಯ ಬಂದಾಗ ಹುಟ್ಟಿದ್ದು ಅಸೂಯೆ. ಅದಕ್ಕೆ ಕುಶಲವರ ಮೂಲಕ ಸೀತೆಯನ್ನ ಇಷ್ಟೂ ಕಾಲ ಕಾಪಾಡಿದ ವಾಲ್ಮೀಕಿ ಹೇಳಿಸ್ತಾ ಇದ್ದಾರೆ, ಅಸೂಯೆ ಪಡದೆ ರಾಮಾಯಣ ಕೇಳಿ. ಒಂದರ್ಥದಲ್ಲಿ ಈ ಮೂಲಕ ನಮಗೆಲ್ಲ ಇಲ್ಲಿ ಒಂದು ಸೂಚನೆ ಇದೆ. ರಾಮಾಯಣವನ್ನ ಕೇಳುವಾಗ ನಮ್ಮಲ್ಲಿ ಅಸೂಯೆ ಇರಬಾರದು. ಮತ್ತೆ ಅನಸೂಯಾದೇವಿಯ ಕಥೆಯನ್ನು ನೆನಪು ಮಾಡಿಕೊಳ್ಳೋಣ. ಅನಸೂಯ ತ್ರಿಮೂರ್ತಿಗಳನ್ನೂ ತನ್ನ ಮಕ್ಕಳಾಗಿ ಮಾಡಿಕೊಂಡಳು ಅನ್ನುವ ಪ್ರತೀತಿ ಇದೆಯಲ್ಲ, ಅಸೂಯೆ ಪಡದವರ ಶಕ್ತಿ ಅದು. ಒಳ್ಳೆಯದನ್ನ ಅದರ ಒಳ್ಳೆಯತನಕ್ಕಾಗಿಯೇ ನೋಡುವ ಕಣ್ಣಿರಬೇಕು. ಈ ಸಂದೇಶ ರಾಮಾಯಣದ ಗರ್ಭದಲ್ಲಿದೆ. ರಾಮಾಯಣದ ಉದ್ದಕ್ಕೂ ಚಾಚಿರುವ ಶೋಕ ಸಾಗರಕ್ಕೆ ಮೂಲ ಕಾರಣವೇ ಅಸೂಯೆ. ಅಂತಹ ಅಸೂಯೆಯನ್ನ ಬಿಟ್ಟು
ಅನಸೂಯರಾಗಬೇಕೆಂಬುದೇ ವಾಲ್ಮೀಕಿಗಳು ರಾಮಾಯಣದ ರಚನೆ ಮಾಡಿ ಕುಶಲವರಿಂದ ಜನರಿಗೆ ಅದನ್ನ ತಲುಪಿಸಿದ್ರು ಅಂತ ಕಾಣುತ್ತೆ.